ನಮಸ್ಕಾರ ವೀಕ್ಷಕರೇ. ವಿಪಕ್ಷಗಳ ಸತತ ಆರೋಪ ಅಟ್ಟಹಾಸಗಳ ನಡುವೆ ಬಿಜೆಪಿಗೆ ಮತ್ತೊಂದು ಬಿಗ್ ವಿಕ್ಟರಿ ಸಿಕ್ಕಿದೆ. ಮೋದಿಯ 3ನೇ ಅವಧಿ ಹಂತ ಹಂತವಾಗಿ ಬಲಿಷ್ಠವಾಗ್ತಾ ಇರೋದನ್ನ ಇದು ತೋರಿಸ್ತಾ ಇದೆ. ಸೆಷನ್ನಲ್ಲಿ ಪದೇ ಪದೇ ಗಲಾಟೆ ಆಗೋ ಹೊತ್ತಲ್ಲಿ ಪ್ರಮುಖವಾಗಿ ಕೈಪಾಳ್ಯಕ್ಕೆ ಹಿನ್ನಡೆಯಾದಂತಾಗಿದೆ. ಬಿಜೆಪಿ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಅವಧಿಯಲ್ಲಿ ಮೇಲ್ಮನೆ ಬಲ ಹೆಚ್ಚಿತ್ತು. ಈಗ ಮತ್ತೂ ಬೋನಸ್ ಸಿಗೋದರ ಜೊತೆಗೆ ಉಳಿದ ಪಕ್ಷಗಳ ಬಲ ಕಡಿಮೆ ಆಗ್ತಾ ಇರೋದು ಕೂಡ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇದೆ. ಇನ್ನೊಂದೆಡೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಸದಸ್ಯರ ಇನ್ನೊಂದು ಸ್ಫೋಟಕ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅನುಚಿತ ವರ್ತನೆ ತೋರಿದವರ ದೃಶ್ಯವನ್ನ ಸಚಿವ ಕಿರಣ್ ರಿಜಿಜು ರಿಲೀಸ್ ಮಾಡಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಮುಂದುವರೆದಿದ್ದು ಆಧಾರರಹಿತ ಆರೋಪ ಮಾಡಿದ್ದ ರಾಹುಲ್ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದರೆ ಸದನದಿಂದ ಹೊರಬರ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿಯನ್ನ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಂತೆ ಮಾಧ್ಯಮದವರ ವಿರುದ್ಧ ರಾಹುಲ್ ಗುಡುಗಿದ್ದಾರೆ, ಕಿಡಿಕಾರಿದ್ದಾರೆ, ಏಕದಂ ಕೋಪಗೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಪರವಾಗಿ ಕೆಲಸ ಮಾಡಬೇಕು ಅಂದ್ರು ಅಥವಾ ಭಾರತದ ವಿರುದ್ಧ ಕೆಲಸ ಮಾಡಬೇಕು ಅಂದ್ರೂ ಒಂದು ಪವರ್ ಬೇಕೇ ಬೇಕು, ಅದು ಅಧಿಕಾರ. ಸ್ವಾತಂತ್ರ್ಯ ಸಿಗೋ ಹೊತ್ತಿಗೆ ಇದೆಲ್ಲದರ ಪ್ಲಾನ್ ಮಾಡಿಕೊಂಡಿದ್ದ ಚಾಣಾಕ್ಷರು ವ್ಯವಸ್ಥಿತವಾಗಿ ಎಲ್ಲವನ್ನೂ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರಿಂದ ಚುನಾವಣೆಗಳನ್ನ ಗೆಲ್ತಾ ಬಂದ್ರು. ಎಲ್ಲಾ ವಲಯದಲ್ಲೂ ತಮ್ಮವರನ್ನ ಬೆಳೆಸಿ ಉಳಿಸಿಕೊಂಡು ತಮಗೆ ಬೇಕಾಗಿದ್ದನ್ನ ಸಾಧಿಸ್ತಾ ಬಂದ್ರು. ಈ ಸುದೀರ್ಘ ಅವಧಿಯಲ್ಲಿ ಅವರ ಕಾರ್ಯವೈಖರಿ ಹೇಗಿದೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಇವರ ಉದ್ದೇಶ ಏನು, ಇವರನ್ನ ಹೀಗೆ ಬಿಟ್ರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ಅನ್ನೋದನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದ ಅಂದಿನ ದೇಶಪ್ರೇಮಿ ನಾಯಕರು ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅಖಾಡಕ್ಕೆ ಇಳಿದ್ರು. 2014 ಬಳಿಕ ಬಹಳ ಅಳೆದು ತೂಗಿ ನಿರ್ಧಾರ ಕೈಗೊಳ್ತಾ ಇರೋ ಮೋದಿ ಸರ್ಕಾರ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರತಿ ಕ್ಷಣವೂ ಕೆಲಸ ಮಾಡ್ತಾ ಇದೆ. ಈಗ ರಾಜ್ಯಸಭೆಯಲ್ಲಿ ಮೋದಿ ಪಾಳ್ಯಕ್ಕೆ ಜಾಕ್ಪಾಟ್ ಹೊಡೆದಿದೆ. ಕಳೆದ ವರ್ಷ ರಾಜ್ಯಸಭೆಯಲ್ಲಿ ಬಿಜೆಪಿ ಪ್ರಾಬಲ್ಯ ಮೆರೆದಿದ್ದು ದೊಡ್ಡ ಸುದ್ದಿಯಾಗಿತ್ತು. ಎನ್ಡಿಎ ಮಿತ್ರ ಬಲವಿಲ್ಲದೆ ಬಿಜೆಪಿ ಏಕಾಂಗಿಯಾಗಿ ರಾಜ್ಯಸಭೆಯಲ್ಲಿ ಬಹುಮತವನ್ನ ಪಡೆದಿತ್ತು. ಪಕ್ಷದ ಇತಿಹಾಸದಲ್ಲೇ ಇದು ಮೊದಲ ಬಾರಿಯ ದೊಡ್ಡ ಸಾಧನೆ ಆಗಿತ್ತು. ಆದರೆ ಈ ವರ್ಷದ ಆರಂಭದಲ್ಲೇ ಸುಮಾರು 73 ಸದಸ್ಯರು ರಿಟೈರ್ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂತು. ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡೋ ಹೊತ್ತಲ್ಲೇ ಎನ್ಡಿಎಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಒಕ್ಕೂಟದಿಂದ ಎಷ್ಟು ಸದಸ್ಯರು ರಿಟೈರ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಎನ್ಡಿಎಯಿಂದ 40, ಇಂಡಿ ಒಕ್ಕೂಟದಿಂದ 22 ಹಾಗೂ ಇತರೆ 10 ಸದಸ್ಯರು ಈ ಬಾರಿ ರಿಟೈರ್ ಆಗ್ತಾ ಇದ್ದಾರೆ. ನಂತರದಲ್ಲಿ ಆಯ್ಕೆ ಪ್ರಕ್ರಿಯೆ ಬಳಿಕ ಎನ್ಡಿಎ ಬಲ 49, ಇಂಡಿ ಒಕ್ಕೂಟದ ಬಲ 22 ಹಾಗೂ ಇತರೆ ಬಲ 2 ಆಗಲಿದೆ. ಇಂಡಿ ಒಕ್ಕೂಟದ ಲೆಕ್ಕ ಹಾಗೆ ಉಳಿದುಕೊಂಡ್ರೆ ಎನ್ಡಿಎಗೆ 9 ಸೀಟ್ ಜಾಸ್ತಿ ಆಗಲಿದೆ. ಇತರ ಸದಸ್ಯರು ದೊಡ್ಡ ಮಟ್ಟದಲ್ಲಿ ಎನ್ಡಿಎಗೆ ಬೆಂಬಲ ಕೊಡೋದು ಕ್ಲಿಯರ್ ಆಗ್ತಾ ಇದೆ. ಸದಸ್ಯ ಬಲ ಜಾಸ್ತಿ ಆಗ್ತಾ ಇರೋದರ ಪ್ರಯೋಜನ ಏನು ಅನ್ನೋದನ್ನ ಹೆಚ್ಚು ವಿವರಿಸುವ ಅಗತ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಕಾಯ್ದೆಗಳನ್ನ ಪಾಸ್ ಮಾಡೋದು ಇದರಿಂದ ಬಹಳ ಸುಲಭ ಅನ್ನೋದು ವಾಸ್ತವ. ಮೋದಿಯ ಮೊದಲ 2 ಅವಧಿಗಳಲ್ಲಿ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯ್ತಾ ಇಲ್ವಾ ಅಂತ ಟೆನ್ಷನ್ ಇಂದ ಕಾಯೋ ಪರಿಸ್ಥಿತಿ ಇತ್ತು. ಆದರೆ ಈ ಅವಧಿಯಲ್ಲಿ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿ ಮೇಲ್ಮನೆಗೆ ಹೋಯ್ತು ಅಂದ್ರೆ ಮತ್ತೆ ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. 3ನೇ ಅವಧಿಗೆ ಬರ್ತಾ ಇದ್ದ ಹಾಗೆ 2047ರ ವಿಕಸಿತ ಭಾರತದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚಿತ್ತ ನೆಟ್ಟಿರೋ ಮೋದಿ ಸರ್ಕಾರ ಇನ್ನೂ ಸಾಕಷ್ಟು ಬಿಲ್ಗಳನ್ನ ಜಾರಿ ಮಾಡೋ ಉದ್ದೇಶ ಇಟ್ಕೊಂಡಿದೆ. ಈ ಹೊತ್ತಲ್ಲಿ ಬಿಲ್ ಪಾಸ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ ಆಯಿತು ಅಂದ್ರೆ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಹರಿಸೋದು ಕಷ್ಟವಾಗ್ತಾ ಹೋಗುತ್ತೆ. ಆದ್ರಿಂದ ಸುಗಮವಾಗಿ ಬಿಲ್ ಪಾಸ್ ಮಾಡೋದಕ್ಕೆ ಈ ಸಂಖ್ಯಾಬಲ ಸಂಜೀವಿನಿ ಆದಂತಾಗುತ್ತೆ. ಇನ್ನು ಇದರಿಂದ ಇನ್ನೊಂದು ದೊಡ್ಡ ಅನುಕೂಲ ಅಂದ್ರೆ ಅದು ಅನಾವಶ್ಯಕ ಗಲಭೆ ಎಬ್ಬಿಸುವವರ ಸಂಖ್ಯೆಗಿಂತ ಉಳಿದವರ ಸಂಖ್ಯೆ ಹೆಚ್ಚಿರುತ್ತೆ. ಹೆಚ್ಚು ಆರೋಗ್ಯಕರ ಚರ್ಚೆಗೆ ಅವಕಾಶ ಸಿಗುತ್ತೆ ಅನ್ನೋದು. ಕಳೆದ 15 ದಿನದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡಿದ್ರೆ ವಿಪಕ್ಷಗಳ ಸಂಖ್ಯಾಬಲ ಕಮ್ಮಿ ಇರೋದೇ ಒಳ್ಳೆಯದು ಅನ್ನೋದು ಬಹುತೇಕರ ಅಭಿಪ್ರಾಯ. ಯಾಕಂದ್ರೆ ಆಡಳಿತ ಪಕ್ಷವನ್ನ ಎದುರಿಸೋದಕ್ಕೆ ಯಾವುದೇ ಸರಿಯಾದ ಅಸ್ತ್ರ ಇಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸದನವನ್ನ ಹಾಳು ಮಾಡೋದಕ್ಕೆ ಖುದ್ದು ರಾಹುಲ್ ಕರೆ ಕೊಟ್ಟಿದ್ರು ಅನ್ನೋ ಸುದ್ದಿ ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಂದಿತ್ತು. ಸುಮ್ಮನೆ ಕೂಗಾಡಿ ಹೋಗ್ತಾರೆ, ಇದರಿಂದ ಏನು ನಷ್ಟವಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಸರ್ಕಾರ ಏನು ಮಾಡಿದೆ ಅನ್ನೋದನ್ನ ಸದಸ್ಯರು ತಮ್ಮ ಅಭಿಪ್ರಾಯ ಹೇಳಿದಾಗಲೇ ಗೊತ್ತಾಗೋದು. ಅಸಮಾಧಾನ ಇದ್ರೆ ಅದನ್ನ ನೀಟಾಗಿ ಹೇಳಿದ್ರೆ ಜನರಿಗೂ ಅರ್ಥವಾಗುತ್ತೆ. ಅದನ್ನ ಬಿಟ್ಟು ಕೂಗಾಟ, ಚೀರಾಟ, ಹಲ್ಲೆ ಯತ್ನ ಇದೆಲ್ಲವೂ ವಾತಾವರಣವನ್ನ ಹಾಳು ಮಾಡುತ್ತೆ. ಅಂದಹಾಗೆ ಪ್ರಧಾನಿ ಮೋದಿ ಮೇಲೆ ಹಲ್ಲೆಗೆ ಯತ್ನ ಹಾಗೂ ಅದಕ್ಕೆ ಸಾಕ್ಷಿ ಅನ್ನೋ ವಿಡಿಯೋ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಮೇಲೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಇದನ್ನ ಕವರ್ ಅಪ್ ಮಾಡ್ಕೊಳ್ಳೋದಕ್ಕೆ ಸ್ಪೀಕರ್ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ರು. ಅದು ಕೂಡ ಹೇಗೆ ಫೇಲ್ ಆಯಿತು ಅನ್ನೋದನ್ನ ದೇಶ ನೋಡಿದೆ. ಈಗ ಅದರ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರ ಅನುಚಿತ ವರ್ತನೆಯ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಸುಮಾರು 20ರಿಂದ 25 ಕಾಂಗ್ರೆಸ್ ಸದಸ್ಯರು ಸ್ಪೀಕರ್ ಓಂ ಬಿರ್ಲಾ ಅವರ ಕಚೇರಿ ಒಳಗೆ ಜಮಾಯಿಸಿದ್ದು ಅವರನ್ನ ಸುತ್ತುವರೆದು ಗಲಾಟೆ ಮಾಡ್ತಾ ಇರೋ ದೃಶ್ಯ ವೈರಲ್ ಆಗಿದೆ.
ಕೆಲವೇ ಸೆಕೆಂಡುಗಳ ಈ ವಿಡಿಯೋವನ್ನ ಸಚಿವ ಕಿರಣ್ ರಿಜಿಜು ರಿಲೀಸ್ ಮಾಡಿದ್ದು ಈಗ ಎಲ್ಲಾ ಕಡೆ ಈ ವಿಡಿಯೋ ಹರಿದಾಡ್ತಾ ಇದ್ದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ನಿನ್ನೆಯಷ್ಟೇ ಸಾಲು ಆರೋಪ ಮಾಡಿ ದೇಶದ ಎಲ್ಲಾ ಮಾಧ್ಯಮಗಳ ಹೆಡ್ಲೈನ್ ಆಗಿದ್ದ ರಾಹುಲ್ ಇವತ್ತು ಕೂಡ ತಮ್ಮ ಆರೋಪಗಳನ್ನು ಮುಂದುವರಿಸಿದ್ರು. ಇವತ್ತು ಮನ್ರೇಗಾ ವಿಚಾರದ ಬಗ್ಗೆ ಮಾತಾಡೋ ರಾಹುಲ್, ಕೇಂದ್ರ ಸರ್ಕಾರ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡ್ತಾ ಇದೆ, ಲಕ್ಷ ರೈತರು ಸರ್ಕಾರದ ವಿರುದ್ಧ ದನಿ ಏರಿಸ್ತಾ ಇದ್ದಾರೆ, ಇಂಡೋ ಅಮೆರಿಕ ಒಪ್ಪಂದದಿಂದ ರೈತರಿಗೆ ಭಾರಿ ಅನ್ಯಾಯ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ವಾಸ್ತವದಲ್ಲಿ ಈ ಡೀಲ್ನಿಂದ ಯಾರಿಗೂ ಸಮಸ್ಯೆ ಇಲ್ಲ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರ ಕ್ಲಾರಿಟಿ ಕೊಟ್ಟಿದ್ದು ಭಾರತೀಯರಿಗೆ ಅರ್ಥ ಆಗಿದೆ. ಇಷ್ಟಾದರೂ ಮತ್ತೆ ಆರೋಪ ಮಾಡ್ತಾ ಇರೋ ರಾಹುಲ್ಗೆ ಕೇಂದ್ರ ನಾಯಕರು ಕೂಡ ಟಕ್ಕರ್ ಕೊಟ್ಟರು. ರಾಹುಲ್ ಆರೋಪಗಳಿಗೆ ತಿರುಗೇಟು ಕೊಟ್ಟ ಪಿಯೂಷ್ ಗೋಯಲ್, ರಾಹುಲ್ ತಮ್ಮ ಸುಳ್ಳುಗಳನ್ನು ಮುಂದುವರಿಸಿದ್ದು ಈಗ ಹೊಸದೊಂದು ಸುಳ್ಳನ್ನ ಹೇಳಿದ್ದಾರೆ. ಬಾಂಗ್ಲಾದೇಶದ ಡೀಲ್ ಏನು ಅನ್ನೋದು ಗೊತ್ತಿಲ್ಲದೆ ಮಾತಾಡಿದ್ದಾರೆ. ಈ ರೀತಿ ದಿಕ್ಕು ತಪ್ಪಿಸ್ತಾ ಇರೋದಕ್ಕೆ ರಾಹುಲ್ ದೇಶದ ರೈತರ ಎದುರು ಕಡ್ಡಾಯವಾಗಿ ಕ್ಷಮೆ ಯಾಚಿಸಲೇಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಸದನದಲ್ಲಿ ರಾಹುಲ್ಗೆ ಹಲವು ಸಲ ಬೆವರಿಳಿಸಿರೋ ಅನುರಾಗ್ ಠಾಕೂರ್ ಕೂಡ ಆಕ್ರೋಶ ಹೊರಹಾಕಿದ್ರು. ಸದನದ ಒಳಗೆ ಹಾಗೂ ಹೊರಗೆ ರಾಹುಲ್ ಅನಾವಶ್ಯಕ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸದನದ ಒಂದೇ ಒಂದು ನಿಯಮಗಳನ್ನು ಅವರು ಪಾಲಿಸ್ತಾ ಇಲ್ಲ. ಇವತ್ತು ರಾಹುಲ್ ವರ್ತನೆಗಳನ್ನ ಇಡೀ ದೇಶವೇ ನೋಡ್ತಾ ಇದೆ. ಪ್ರತಿ ಸಲವೂ ಚರ್ಚೆಗಳನ್ನು ಹಾಳು ಮಾಡೋದಕ್ಕೆ ಏನಾದರೂ ಒಂದು ರಗಳೆ ತೆಗಿತಾನೆ ಇರ್ತಾರೆ. ರಾಹುಲ್ ಪ್ರಕಾರ ಅವರು ದೇಶದ ಸಂವಿಧಾನದ ಎಲ್ಲಾ ನಿಯಮಗಳಿಗಿಂತ ಮೇಲಿದ್ದಾರೆ ಅನ್ನೋ ಭಾವನೆ ಏನಾದರೂ ಅವರಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದೆಡೆ ಹಿರಿಯ ನಾಯಕ ಗಿರಿರಾಜ್ ಸಿಂಗ್ ಕೂಡ ರಾಹುಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಹುಲ್ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಸುಳ್ಳುಗಾರ, ದೇಶದಲ್ಲಿ ಸಿವಿಲ್ ವಾರ್ ನಡೆಸಬೇಕು ಅನ್ನೋ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ, ನ್ಯಾಯ ದೇಗುಲದಲ್ಲಿ ಸುಳ್ಳು ಹೇಳೋದಕ್ಕೆ ರಾಹುಲ್ ರೆಡಿ ಇದ್ದಾರೆ ಅಂತ ಕಿಡಿಕಾರ್ತಾರೆ. ಇನ್ನು ರಾಹುಲ್ ವಿರುದ್ಧ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಸಬ್ಸ್ಟ್ಯಾಂಟಿವ್ ಮೋಷನ್ ತೆಗೆದುಕೊಂಡಿದ್ದು ಅವರ ಮೆಂಬರ್ಶಿಪ್ ಅನ್ನ ರದ್ದು ಮಾಡಬೇಕು ಹಾಗೂ ಜೀವಿತಾವಧಿಯಲ್ಲಿ ಯಾವತ್ತೂ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ. ಇದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಇದರಿಂದ ಕೈಗೆ ಮುಖಭಂಗ ಆಗಿದೆ. ಇನ್ನು ಇದೇ ವೇಳೆ ಮಾಧ್ಯಮದವರ ವಿರುದ್ಧ ರಾಹುಲ್ ರೊಚ್ಚಿಗೆದ್ದ ಘಟನೆ ಕೂಡ ನಡೆದಿದೆ. ಕೇಂದ್ರ ಸರ್ಕಾರ ನಿಮ್ಮ ವಿರುದ್ಧ ಪ್ರಿವಿಲೇಜ್ ಮೋಷನ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ, ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಮಾಧ್ಯಮದವರು ಕೇಳ್ತಾರೆ. ಇಷ್ಟಕ್ಕೆ ಸಿಟ್ಟಾಗೋ ರಾಹುಲ್, ನೀವು ಸಂಪೂರ್ಣವಾಗಿ ಬಿಜೆಪಿಗೆ ಕೆಲಸ ಮಾಡಬೇಡಿ, ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನೆನಪಿಟ್ಕೊಳ್ಳಿ, ಅವರು ಹೇಳಿದ್ದನ್ನೆಲ್ಲ ತೋರಿಸೋದಕ್ಕೆ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ. ಮಾಧ್ಯಮದವರು ಏನು ನಡೀತಾ ಇದೆಯೋ ಅದನ್ನೇ ತೋರಿಸ್ತಾ ಇದ್ದಾರೆ, ಅದನ್ನ ಬಿಟ್ಟು ಇನ್ನೇನನ್ನ ತೋರಿಸೋದಕ್ಕೆ ಸಾಧ್ಯ ಅನ್ನೋದು ಹಲವರ ಪ್ರಶ್ನೆ. ಒಟ್ನಲ್ಲಿ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಆಗಲಿ ಅಥವಾ ಇಂಡಿ ಒಕ್ಕೂಟ ಆಗಲಿ ಗಳಿಸಿದ್ದಕ್ಕಿಂತ ಹೆಚ್ಚು ಕಳೆದುಕೊಂಡಿದೆ ಹಾಗೂ ಕಳೆದುಕೊಳ್ತಾನೇ ಇದೆ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ನಡೀತಾ ಇವೆ. ಇದರಿಂದ ಆಚೆ ಬರ್ತಾ ಇಲ್ಲ, ಬರೋ ಪ್ರಯತ್ನವೂ ರಾಹುಲ್ ಕಡೆಯಿಂದ ಆಗ್ತಾ ಇಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಹೀಗೆ ಮುಂದುವರೆದು ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲಲಿದೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.